ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನಾಯ್ತು ಮೇಡಮ್? ಬಡವ ನೀವು ಮಡಗ್ದಂಗೆ ಇರುವಂತಾರೆ. ನಿಮ್ಮ ಉಪ್ಪಿನ ಋಣ ನನ್ನ ಮೇಲಿದೆ, ಅದಕ್ಕೆ ಒಂದು ಮಾತು ಹೇಳಬೇಕು. ಏನು ಮೇಡಮ್, ಸಾಕೇತ್ ಸರ್ ಬಗ್ಗೆ ನಿಮಗೆ ಗೊತ್ತಿದೆ. ಈಗ ನೀವು ಅಹಲ್ಯನ ಯಾಕೆ ಕೆಲಸದಿಂದ ತೆಗೆದ್ರಿ? ಅವಳು ಏನು ಮಾಡ್ತಿದ್ದಾಳೆ, ಅವಳಿಗೆ ಎಲ್ಲಿದ್ದಾಳೆ, ಅವಳಿಗೆ ಯಾರ ಜೊತೆ ಎಂಗೇಜ್ಮೆಂಟ್ ಆಗ್ತಿದೆ ಅಂತೆಲ್ಲ ನೀವು ಪ್ರಶ್ನೆ ಮಾಡಿದ್ರೆ ಅವ್ರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಯಾಕಶ್ಚಿತ್ ಕಾಪಿ ಎಡಿಟರ್ ಬಗ್ಗೆ ವಿಚಾರಿಸ್ತಿದಾರಲ್ಲ ಅಂತ ಅನುಮಾನ ಬರಲ್ವಾ? ಸಾಕೇತ್ ಸರ್ಗೆ ನಿಮ್ಮನ್ನ ಕಂಡ್ರೆ ತುಂಬಾ ಗೌರವ ಇದೆ. ಇದನ್ನ ಕೇಳಿ ಗೌರವ ಯಾಕೆ ಹಾಳು ಮಾಡ್ಕೋತೀರಿ? ಸಾಕೇತ್ ರಾಜ್ಗುರು ಅಂತವರಿಂದ ನಮ್ಮ ರಜತಣ್ಣನ ವ್ಯವಹಾರಗಳನ್ನ ಸ್ವಲ್ಪ ದೂರ ಇಡೋದು ಒಳ್ಳೇದು ಮೇಡಮ್. ರಜತಣ್ಣನ ಬಗ್ಗೆ, ಅಹಲಿನ ಬಗ್ಗೆ, ನಿಮ್ ಕೋಪ ದ್ವೇಷಗಳ ಬಗ್ಗೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರ ಕಂಪ್ನಿ ರೆಪ್ಯುಟೇಷನ್ ಹಾಳಾಗ್ಬೋದು ಅಂತ ನಿಮ್ ಜೊತೆಗಿನ ಸಂಬಂಧ ಕಟ್ ಮಾಡ್ಕೋಬಹುದು ಮೇಡಮ್. ಸಾಕೇತ್ ರಾಜ್ಗುರು ಕಂಪ್ನಿಯವರು ನಿಮ್ಮನ್ನ ದೂರ ಇಟ್ಟಿದಾರೋ ಅನ್ನೋ ವಿಷಯ ಗುಲ್ಲಾದ್ರೆ ಯಾಕೆ ಏನು ಅಂತ ಪ್ರಶ್ನೆ ಹೇಳುತ್ತೆ ಮೇಡಮ್. ಅವಾಗ ನಿಮ್ ಮರ್ಯಾದೆ 3 ಕಾಸ್ಕ ರಾಜಾಗುತ್ತೆ. ಶಬಾಷ್, ಅಪರೂಪಕ್ಕೆ ಒಂದು ಒಳ್ಳೆ ಮಾತಾಡಿದ್ಯಾ. ಸಾಕೇತ್ ಹತ್ರ ಈ ವಿಷಯನ ಮಾತಾಡೋದೇ ಬೇಡ. ಇದಕ್ಕೆ ಒಂದು ಒಳ್ಳೆ ಉಪಾಯನ ನಾನೇ ಹುಡುಕ್ತೀನಿ. ಆದ್ರೆ ಆದಷ್ಟು ಬೇಗ ಈ ರಜತ್ಗೆ ಮೂಗ್ದಾರ ಹಾಕೋದನ್ನ ಯೋಚನೆ ಮಾಡ್ಬೇಕು. ಮದುವೆ ಆಗದೆ ನನ್ನ ಮಗಳನ್ನ ಎಲ್ಲೂ ಕಳ್ಸಲ್ಲ. ಪರವಾಗಿಲ್ಲ ಸರ್, ನಿಮಗಿಷ್ಟ ಇಲ್ಲ ಅಂದರೆ ನಾವು ಹೋಗಲ್ಲ. ಹಾಗೇನೂ ಇಲ್ಲಪ್ಪ, ಈಗಿನ ಕಾಲದಲ್ಲಿ ಇದೆಲ್ಲ ಸಾಮಾನ್ಯ. ಈಗಿನ ಕಾಲದ ಮಾತಲ್ಲಮ್ಮ. 27 ವರ್ಷದ ಹಿಂದೆನೆ ನನ್ನ ಮಗ ಅರುಣೇಂದ್ರ, ಸೊಸೆ ಶಾಂತಲಾನ ನಾನು ಹೊರಗಡೆ ಕಳಿಸಿದ್ದೆ. ಗಂಡು ಹೆಣ್ಣು ಸ್ವಲ್ಪ ಹೊತ್ತು ಒಟ್ಟಿಗೆ ಸಮಯ ಕಳೆದ್ರೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಮನಸ್ಸು ಬಿಚ್ಚಿ ಮಾತಾಡ್ತಾರೆ, ತಮ್ಮ ಬೇಕು ಬೇಡಗಳನ್ನ ಹೇಳ್ಕೋತಾರೆ. ಚಿಕ್ಕಪ್ಪ, ನಮ್ರತ, ನೀನ್ ಮಾತಾಡ್ಬೇಡ. ನಮ್ಮ ಅಹಲ್ಯ ಚಿಕ್ಕಪ್ಪಂಗೆ ಅಹಲ್ಯ ಅಂದ್ರೆ ತುಂಬಾ ಪ್ರೀತಿ. ಅವಳನ್ನ ಯಾವತ್ತೂ ಆಚೆ ಕಳಿಸಿಲ್ಲ, ಅದಕ್ಕೆ ಹಾಗಂತಿದ್ದಾರೆ. ನೀವ್ಯಾರು ತಪ್ಪು ತಿಳಿಬೇಡಿ. ಅಹಲ್ಯ ಆಚೆ ಹೋಗೋದಿಕ್ಕೆ ನನ್ನ ಒಪ್ಪಿಗೆ ಇದೆ. ಅಹಲ್ಯ ಅವರೇ, ಆಚೆ ಹೋಗೋದಕ್ಕೆ ನಿಮ್ಮ ಅಭ್ಯಂತರ ಏನು ಇಲ್ಲ ತಾನೆ? ಏನಿಲ್ಲ. ದಟ್ಸ್ ಫೈನ್. ಅಣ್ಣಂಗೂ ಪ್ರಾಬ್ಲಮ್ ಇಲ್ಲ, ಅದಕ್ಕೆಗೂ ಪ್ರಾಬ್ಲಮ್ ಇಲ್ಲ. ಇವರಿಬ್ರು ಕಾಫಿಗೆ ಹೊರ್ಗಡೆ ಹೋಗಿ ಬರ್ಲಿ. ಅಣ್ಣ, ಈ ಡ್ರೆಸ್ ಬೇಡ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು. ನಾನ್ ಡ್ರೆಸ್ ಚೂಸ್ ಮಾಡ್ತೀನಿ, ಓಕೆನಾ? ಏ ಕೋತಿ, ಸುಮ್ನೆ ಕುತ್ಕೋ, ಎಲ್ಲದಕ್ಕೂ ಕಯ್ಯ ಅನ್ಬೇಡ. ಮೀರಾ, ಒಬ್ರು ಇಷ್ಟ ಕಷ್ಟಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ನೀನೇ ತಾನೇ ಹೇಳಿದ್ದು. ಅದು ಈಗಲಿಂದಲೇ ಪ್ರಾರಂಭ ಆಗಲಿ. ಈಗ ಅಹಲ್ಯ ಯಾವ ರೀತಿ ಬಟ್ಟೆ ಚೂಸ್ ಮಾಡ್ತಾರೆ, ಅವ್ರಿಗೆ ಯಾವ ಬಣ್ಣ ಇಷ್ಟ ಅನ್ನೋದು ಸಾಕೇತ್ಗೂ ಗೊತ್ತಾಗ್ಲಿ. ಸಾಕೇತ್, ಅಹಲ್ಯನ ಕರ್ಕೊಂಡು ರೂಮ್ಗೆ ಹೋಗು. ಇವತ್ತು ಅವಳೇ ನಿನಗೆ ಬಟ್ಟೆ ಸೆಲೆಕ್ಟ್ ಮಾಡ್ತಾಳೆ. ಅಕ್ಕ, ನಿನ್ ಫೇವ್ರೆಟ್ ಕಲರ್ ಡ್ರೆಸ್ಸನ್ನೇ ಭಾವ ಹಾಕೊಳ್ಬೇಕು. ಹೋಗು, ಹೋಗಕ್ಕ. ಅಣ್ಣ, ಅದಕ್ಕೆ ತುಂಬಾ ಸಂಕೋಚ ಪಡ್ತಾ ಇದ್ದಾರೆ. ಹುಷಾರಾಗಿ ಕರ್ಕೊಂಡು ಹೋಗೋಣ. ನಿನಗೆ ಹೇಳ್ತಾ ಇರೋದು.
ಏನ್ ಡಾರ್ಲಿಂಗ್, ನಿನ್ಗೋಸ್ಕರ ಇಡೀ ಪಬ್ಬೇ ಬುಕ್ ಮಾಡಿದ್ದೀನಿ. ಕಮಾನ್ ಡಾರ್ಲಿಂಗ್, ಕಮಾನ್, ಎಂಜಾಯ್. ರಜತ್ ಪ್ಲೀಸ್, ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ, ನೀನ್ ಯಾಕೆ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ? ವಾಟ್ ಸೀರಿಯಸ್ಸಾ? ಲೈಫಲ್ಲಿ ಯಾವತ್ತು ಯಾವ ವಿಷಯನ ಸೀರಿಯಸ್ ಆಗಿ ತಗೋಬಾರ್ದು, ಲೈಟ್ ಆಗಿ ತಗೋಬೇಕು, ಎಂಜಾಯ್ ಮಾಡಬೇಕು, ಸಂತೋಷ ಪಡ್ಬೇಕು. ಕಮಾನ್ ಡಾರ್ಲಿಂಗ್, ಎಂಜಾಯ್. ರಜತ್ ಪ್ಲೀಸ್, ನಾನ್ ನೀನ್ ಹೇಳ್ದಂಗೆ ಕೇಳ್ತೀನಿ, ಮೊದ್ಲು ನನ್ ಮಾತ್ ಕೇಳು. ಎಸ್ ಟೆಲ್ ಮೀ ಡಾರ್ಲಿಂಗ್, ಏನ್ ಕೇಳ್ಬೇಕು ಹೇಳು. ನಮ್ ಮದ್ವೆ ಆವಾಗ? ಕಮಾನ್ ಡಾರ್ಲಿಂಗ್, ಸುಮ್ಮನೆ ಮೂಡ್ ಅಪ್ಸೆಟ್ ಮಾಡಬೇಡ. ನೋಡು ಒಳ್ಳೆ ಮೂಡ್ಲಿದ್ದೀನಿ, ಕೈಲಿ ನೋಡು ಬೆಜ್ಜಾನ್ ದುಡ್ಡಿದೆ. ಒಂದು ವಾರ ಸಕ್ಕತ್ತಾಗಿ ಎಂಜಾಯ್ ಮಾಡೋಣ. ಸುಮ್ಮನೆ ಈ ಅನ್ನೆಸರಿ ಟಾಕ್ಸು, ಈ ತಲೆನೋವುಗಳು ಏನು ಬೇಡ, ಎಂಜಾಯ್ ಮಾಡೋಣ. ಕಮಾನ್. ರಜತ್ ಪ್ಲೀಸ್, ನಾನ್ ನಿನ್ ಬಗ್ಗೆ ತುಂಬಾ ಆಸೆ ಕನ್ಸ್ಗಳನ್ನ ಕಟ್ಕೊಂಡಿದೀನಿ, ನೀನ್ ಹೀಗೆ ಹೇಳ್ಬೇಡ. ನಮ್ ಇಬ್ರು ಮದ್ವೆ ಯಾವಾಗ? ನೀನ್ ಯಾವಾಗ ನಿನ್ ತಾಯಿ ಹತ್ರ ನನ್ನ ಕರ್ಕೊಂಡು ಹೋಗ್ತೀಯಾ? ನಮ್ ಮನೆಗ್ ಬಂದ್ ಯಾವಾಗ ಹೆಣ್ ಕೇಳ್ತೀಯಾ? ಆಲ್ರೆಡಿನೂ ತುಂಬಾ ಮುಂದುವರೆದಿದ್ದೀವಿ. ಸ್ಟಾಪ್ ಇಟ್, ಸ್ಟಾಪ್ ಇಟ್. ನೀವು ಈ ಮದುವೆಗೆ ಮನ್ಸಾರೆ ಒಪ್ಪಿದ್ದೀರಿ ಅಲ್ವಾ? ನಿಮ್ಗೆ ಅನುಮಾನ ಇದೆಯಾ? ಅನುಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ನಿರ್ಧಾರ ಬದಲಾಗಿರೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಮೊದಲು ನೀವು ಈ ಮದುವೆ ಬೇಡ ಅಂತ ಹೇಳಿದ್ರಿ, ಆಮೇಲೆ ಯಾಕೆ ಒಪ್ಕೊಂಡ್ರಿ? ಬೇಡ ಅಂದಿದ್ದು ಫ್ಯಾಮಿಲಿ ಕಾರಣಕ್ಕೆ, ಮದ್ವೆಗೆ ಒಪ್ಕೊಂಡಿದ್ದು ಫ್ಯಾಮಿಲಿ ಕಾರಣಕ್ಕೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳಲ್ಲ? ಕೇಳಿ. ಯಾವ ಮುಚ್ಚುಮರೆನೂ ಮಾಡಬಾರ್ದು? ಖಂಡಿತ ಇಲ್ಲ. ನೀವು ಈ ಮದ್ವೆಗೆ ಮನ್ಸಾರೆ ಒಪ್ಪಿದ್ದೀರಾ? ಯಾಕೆ ಈ ಥರ ಪ್ರಶ್ನೆ ಕೇಳ್ತಿದ್ದೀರಾ? ಆಕಾಶ ಭೂಮಿನ ಮುಟ್ಟದಕ್ಕೆ ನೋಡ್ತಿದ್ಯಲ್ಲ, ಅದಕ್ಕೆ ಕೇಳಿದೆ. ಪ್ಲೀಸ್ ನನ್ನನ್ನು ಅಷ್ಟೇ ಎತ್ತರಕ್ಕೆ ಏರಿಸ್ಬೇಡಿ. ನೀವು ನನಗಿಷ್ಟ ಆದ್ರಿ, ಈ ಮದುವೆ ನನ್ನಿಷ್ಟದ ಪ್ರಕಾರನೇ ನಡೀತಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವರು ಎಲ್ರಿಗೂ ನೀವು ಇಷ್ಟ ಆಗಿದ್ದೀರ, ಅದು ನಂಗೆ ಇಷ್ಟ ಆಯ್ತು. ಹೊರಡೋಣ? ಬಟ್ಟೆ
ಬೇಡ ಅಂದಿದ್ದು ಫ್ಯಾಮಿಲಿಗೋಸ್ಕರ, ಮದುವೆಗೆ ಒಪ್ಕೊಂಡಿದ್ದು ಫ್ಯಾಮಿಲಿಗೋಸ್ಕರ. ಅನಿ, ನಿನ್ನ ಸೆಲೆಕ್ಷನ್ ಸೂಪರ್ ಕಣೋ. ಅಕ್ಕ, ನೀನು ಒಂದು ಸ್ವಲ್ಪ ಕೆಣ್ಣೆ ಓದಿಸ್ಕೊಂಡ್ರೆ ಕೆಣ್ಣೆ ಪಟ್ ಅಂತ ಹೊಡೆಯುತ್ತೆ. ನಂಗೆ ಅಳು ಬರ್ತಿದೆ ಕಣೋ, ಸ್ವಲ್ಪ ಸುಮ್ಮನೆ ಕೂತ್ಕೋತ್ಯಾ? ತಮಾಷೆ ಮಾಡ್ಬೇಡ ನೀನು. ಅಂಥದ್ದೇನಾಯ್ತಕ್ಕ? ನೋಡು, ನಮ್ಮಮ್ಮ ಪದೇ ಪದೇ ನನ್ನನ್ನ ಎಳ್ಕೊಂಡು ಹೋಗ್ತಿರ್ತಾರೆ. ಎಲ್ಲದಕ್ಕೂ ಮುಂದೆ ಹೀಗಿರಲ್ಲ, ಮುಂದೆ ಹೀಗಿರಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಏನು ಹಾಗಂದ್ರೆ ಏನು ಮುಂದೆ ಹೀಗಿರಲ್ಲ? ಅಲ್ಲ ಕಣೋ, ಮುಂಚಿಂದಾನು ನಾನ್ ತೆಕ್ಕೊಡೋ ಬಟ್ಟೆನೆ ತಾನೇ ಸಾಕೇತ್ ಹಾಕೊಳ್ಳೋದು, ನಾನ್ ಸೆಲೆಕ್ಟ್ ಮಾಡೋ ಬಟ್ಟೆನೆ ತಾನೇ ಪರ್ಚೇಸ್ ಮಾಡೋದು. ಹಿಂದೆ ಹೀಗಿತ್ತು, ಮುಂದೆ ಹೀಗಿರಲ್ಲ ಅಂದ್ರೆ ಏನೋ ಅರ್ಥ? ಏನೋ ಬದಲಾಗುತ್ತೆ? ಏನ್ ಪ್ರಪಂಚ ಉಲ್ಟಾ ಆಗ್ಬಿಡುತ್ತೆ? ಓಹೋ, ಈ ವಿಷಯಕ್ಕ ತಾವ್ ಅಲ್ಲಿಂದ ಇಲ್ಲಿವರೆಗೂ ಓಡ್ ಬಂದಿದ್ದು. ಕೋಳಿ ಮರಿ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣ್. ಒಂದೊಂದ್ಸಲಿ ಏನೋ ನಿನ್ಗೆ 60 ವರ್ಷ ಆಗಿದೆ ಅನ್ನೋ ಹಾಗೆ ಬುದ್ಧಿವಾದ ಹೇಳ್ತೀಯ, ಒಂದೊಂದ್ಸಲಿ 6 ವರ್ಷದ ಮಗು ಥರ ಆಡ್ತೀಯ. ನೀನು ಇರೋದೇ ಈಗೋ ಅಥವಾ ಬೇಕು ಅಂತ ಆಡ್ತೀಯೋ ನನಗಂತೂ ಕನ್ಫ್ಯೂಸ್ ಆಗ್ತಾ ಇದೆ. ಏಯ್, ನೀನ್ ಬೈತಿದ್ಯೋ ಅಥವಾ ಹೊಗಳ್ತಿದ್ಯೋ ನಂಗೊಂದು ಅರ್ಥ ಆಗ್ತಿಲ್ಲ. ಅದೇನಿದ್ರು ಡೈರೆಕ್ಟ್ ಆಗಿ ಹೇಳು. ಹೇಳ್ತೀನಿ ಕೇಳು. ಇಲ್ಲಿವರೆಗೂ ಯಾರು ಅಣ್ಣನ್ ಕೇರ್ ಮಾಡ್ತಾ ಇದ್ರು? ನಾನೇ. ಇನ್ಯಾರು? ಹೌದು ತಾನೆ. ಇವಾಗ ಅಣ್ಣಂಗೆ ಮದ್ವೆ ಆಗ್ತಿದೆ ಅಲ್ವಾ? ಹೌದು. ಹಾಗಾದ್ರೆ ಇನ್ ಮುಂದೆ ಅಣ್ಣನ ಯಾರು ಕೇರ್ ಮಾಡ್ಬೇಕು? ನಾನೇ. ಕೋತಿ, ಇನ್ ಮುಂದೆ ಅಣ್ಣನ ಕೇರ್ ಮಾಡ್ಬೇಕಾಗಿರೋದು ಹಾಲಿ ಆತು. ಅಣ್ಣನ್ಗೆ ಏನೇ ಬಟ್ಟೆ ಚೂಸ್ ಮಾಡೋದಿದ್ರು, ಸೆಲೆಕ್ಟ್ ಮಾಡೋದಿದ್ರು ಅವ್ರೇನೆ. ಹಾಗಿದ್ರೆ ಇನ್ ಮುಂದೆ ನನ್ ಸಾಕುಗೆ ನಾನು ಏನು ಪರ್ಚೇಸ್ ಮಾಡೋದಕ್ಕಾಗಲ್ವಾ? ಮೀರಾ, ಇನ್ ಮುಂದೆ ಅಣ್ಣಂಗೆ ನೀನು ಸಜೆಸ್ಟ್ ಮಾಡ್ಬೋದು, ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಯು ನೋ ವೆರಿ ವೆಲ್ ಮೀರಾ, ನೀನ್ ಅಣ್ಣಂಗೆ ಏನೇ ಸಜೆಸ್ಟ್ ಮಾಡಿದ್ರು ಅವ್ನು ಯಾವತ್ತೂ ಇಲ್ಲ ಅಂದಿಲ್ಲ. ಮದ್ವೆ ಆಗ್ಬಿಟ್ರೆ ಸಂಬಂಧಗಳು ಬೇರೆ ಬೇರೆ ಆಗ್ಬಿಡುತ್ತಾ? ನೀ ಬೇರೆ ಆಯ್ತು ಅಂತ ಯಾರು ಹೇಳಿದ್ರೀಗ? ನೀನ್ ಹೇಳ್ತಿರೋದು ಹಾಗೆ ಇದೆ. ಸಜೆಸ್ಟ್ ಮಾಡ್ಬೋದು, ಸೆಲೆಕ್ಟ್ ಮಾಡೋದಕ್ಕಾಗಲ್ಲ ಅಂದ್ರೆ ಏನು ಅರ್ಥ? ನಾಳೆ ಅಹಲ್ಯ ಅವ್ರಿಗೆ ನನ್ ಸಜೆಷನ್ ಇಷ್ಟ ಆಗದೆ ಹೋದ್ರೆ? ಆಗ ಅನಿ, ಅವ್ರು ಬಂದ್ರು ಅನ್ಸುತ್ತೆ. ಈ ಕೋಳಿ ಮರಿ, ಅವ್ರು ರೆಡಿ ಆದ್ರು ಅನ್ಸುತ್ತೆ, ಕಳ್ಸ್ಕೊಟ್ ಬರೋಣ. ವಾವ್, ಸೂಪರ್ ಪೇರಣ ನೀವಿಬ್ರು. ಹಲೋ ಹಲೋ ಮಿಸ್ಟರ್ ಸಾಕೇತ್ ಸರ್, ಇರೋದು ನಿಮ್ ಎಂಗೇಜ್ಮೆಂಟು, ಇಂಟರ್ವ್ಯೂ ಅಲ್ಲ. ಸರಿಯಾಗಿ ಕಾಣಲ್ಲ ಅಂತ ನಾನೇ ತೆಗ್ದಿಟ್ಟಿದ್ದೆ. ಕೋಳಿ ಮರಿ, ಅದಕ್ಕೆ ಚಾಯ್ಸ್ ನೋಡು. ಅಣ್ಣ ಎಷ್ಟು ಕ್ಲೀನಾಗಿ ನೀಟಾಗಿ ಕಾಣ್ತಾ ಇದ್ದಾನೆ, ಕ್ಲಾಸಿ ಅನ್ನಿಸ್ತಾ ಇಲ್ವಾ? ಅಣ್ಣ, ಅವಳು ಕೋಪ ಬಂದಿದೆ. ಸಾಕೇತನ ಬೆಳಗ್ಗೆ ಇದೇ ಡ್ರೆಸ್ ಹಾಕೋತೀನಿ ಅಂದಾಗ ಅವಳೇ ಬೇಡ ಅಂದಿದ್ದು. ನಂಗ ಅವಾಗ ಹಂಗ ಅನ್ಸ್ತು ಕಣೋ. ಈಗೇನಿಲ್ಲ, ಡ್ರೆಸ್ ತುಂಬಾ ಚೆನ್ನಾಗಿದೆ, ಇಬ್ರು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ. ಆಹಾ, ಈಗ್ಲಾದ್ರೂ ನಿನ್ ಬಾಯಲ್ಲಿ ಬಂತಲ್ಲ. ನೀನ್ ಯಾವಾಗ್ಲೂ ಆರಿಸೋದು ಜಾತ್ರೆ ಕಲರ್ಸೆ. ಅಣ್ಣಂಗೆ ಸಿಂಪಲ್ ಆಗಿ ಸೂಟ್ ಆಗೋ ಹಾಗೆ ಅದಕ್ಕೆ ಎಷ್ಟು ಚೆನ್ನಾಗಿ ಆರಿಸಿದಾರೆ ನೋಡಿ. ಐ ಆಮ್ ಇಂಪ್ರೆಸಿವ್. ಹೌದು, ನನ್ ಸೆಲೆಕ್ಷನ್ ಸರಿ ಇಲ್ವನೋ. ಸಾರಿ ಸಾಕು. ಕೋಳಿ ಮರಿ, ಬೇಜಾರು ಮಾಡ್ಕೊಬಿಡಕ್ನೆ. ಆಕ್ಚುಲಿ ಮೀರಾ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಈ ಬಟ್ಟೆ ಬೋರಿಂಗೆ. ಎಂಗೇಜ್ಮೆಂಟ್ಗೆ ಯಾವ ಡ್ರೆಸ್ ಹಾಕೋಬೇಕಿತ್ತು ಅದನ್ನ ಇವತ್ತು ಸಾಕೇತ್ ಅವ್ರು ಹಾಕೊಂಡಿದ್ರು. ಬಟ್ ಈ ಡ್ರೆಸ್ ಹೊರಗಡೆ ಹೋಗೋದಕ್ಕೆ ಸರಿ. ಒಂದ್ ವೇಳೆ ಈ ಬಟ್ಟೆನ ಎಂಗೇಜ್ಮೆಂಟ್ ಹಾಕೊಂಡಿದ್ರೆ ಆಗ ಖಂಡಿತ ಮೀರಾ ಅವ್ರು ಹೇಳ್ದಾಗೆ ಬೋರಿಂಗ್ ಆಗಿರೋದು. ಅಲ್ವಾ ಅಲ್ವಾ? ವಾವ್, ಸೂಪರ್, ನೀವು ಸೂಪರ್. ನೋಡಿದ್ಯಾ, ಯಾವಾಗ್ಲೂ ನನ್ ಕಾಲ್ ಎಳಿಯೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತೀಯ. ಈಗ ಅಹಲ್ಯ ಆಗ್ತದೆ ನನ್ ಪಾರ್ಟಿ.
ಈಗೇನ್ ಮಾಡ್ತೀಯಾ? ಏನು ಮಾಡೋದಕ್ಕಾಗುತ್ತೆ? ಹೆಣ್ಮಕ್ಳೇ ಸ್ಟ್ರಾಂಗು ಅನ್ಬೇಕು, ಸುಮ್ಮನೆ ಇರಬೇಕು. ಸರಿ ಸರಿ, ಹೊರಡಿ, ಟೈಮ್ ಆಯ್ತು, ಹೊರಡಿಪ್ಪ. ಬಾಯ್. ಯಜಮಾನ್ರೆ, ನಾವಿನ್ನು ಹೊರಡ್ತೀವಿ. ಇರ್ಬೇಕಾಗಿತ್ತಮ್ಮ. ನಾಳೆ ಬಟ್ಟೆ ತರೋದಕ್ಕೆ ಹೋಗ್ಬೇಕು, ಎಲ್ರೂ ರೆಡಿ ಇರಿ. ಸರ್, ನಾನಂತೂ ಬೆಳಗ್ಗೆನೆ ರೆಡಿ ಇರ್ತೀನಿ. ಮದುಮಗಳಿಗಿಂತ ತಂಗಿಗೆ ಅವಸರ ಜಾಸ್ತಿ ಇದೆ. ನಾವೇನ್ ಬರ್ತೀವಿ. ಅಂಕಲ್ ಬಾಯ್ 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 ಅಂಕಲ್, ಟೇಕ್ ಕೇರ್. ಆಂಟಿ ಬಾಯ್. ನಮ್ರತಾ ಬಾಯ್. ಬಾಯ್ ಮೀರಾ. ಮದುವೆ ಅಂತೆ ಮದುವೆ. ಲೈಫಲ್ಲಿ ಒಬ್ಳೆ ಬೋರ್ ಆಗಲ್ವೇನೆ? ಇರೋದೊಂದು ಲೈಫು, ಸುಮ್ಮನೆ ಎಂಜಾಯ್ ಮಾಡಬೇಕು. ಕಮಂಡಾಲೆ ರಜತ್, ಪ್ಲೀಸ್, ನಾನು ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ನನ್ನ ಲೈಫ್ ಜೊತೆ ಆಟ ಆಡ್ಬೇಡ. ನೀನ್ ನನ್ನ ಮದ್ವೆ ಆಗ್ಲೇಬೇಕು. ನೀನ್ ನನ್ನ ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ. ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿದ್ಯಾ. ಏನೇ ಆವಾಗ್ಲಿಂದ ಮದುವೆ ಆಗು ಅಂತೇಳಿ ಜೀವ ತಿಂತ ಇದ್ಯಾ? ನಿನ್ನನ್ನು ನಾನ್ ಮದುವೆ ಆಗದ? ನನ್ನನ್ ಮದುವೆ ಆಗಕ್ಕೆ ಹುಡುಗಿರೋ ಕ್ಯೂ ನಿಂತಾರೆ ಕಣೆ. ಏಯ್ ನಗ್ತಿಯಾನೆ? ನನ್ನನ್ನು ನೋಡಿ ನಗ್ತಿಯಾನೆ ನೀನು? ನೀನ್ ನನಗೆ ಸಿಕ್ಕಿಲ್ಲ ಅಂತ ಅಣಗಿಸ್ತೀಯನೆ? ಏಯ್, ನಾನೇ ಯಾವಾಗ ನಗ್ದೆ? ಇಲ್ಲ ಇಲ್ಲ, ನಾನ್ ನಕ್ಕೆ ಇಲ್ಲ ರಜಿತ್. ನನ್ನನ್ನ ರಿಜೆಕ್ಟ್ ಮಾಡಿ ದೂರ ತಳ್ಳಿ ಇವಾಗ ಯಾವನೋ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ಯಾ? ನಾನ್ ಯಾರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ ರಜತ್? ನಾನ್ ನಿನ್ನನ್ನೇ ಮದ್ವೆ ಆಗೋದು. ಮುಚ್ಚೆ ಬಾಯ್. ನನಗ್ ಮೋಸ ಮಾಡಿ ಹೋದವಳನ್ನ ನಾನು ಸುಮ್ನೆ ಬಿಡಲ್ಲ. ಏಯ್ ಅಹಲ್ಯ, ನನ್ ಕೈಗೆ ಸಿಕ್ಕೋ, ನಿನ್ನ ನಾನ್ ಸುಮ್ನೆ ಬಿಡಲ್ಲ ಕಣೆ. ಯಾರ್ಯಾ ಅಹಲ್ಯ? ನಿನ್ ಮನ್ಸಲ್ಲಿ ನನ್ನನ್ ಬಿಟ್ಟು ಬೇರೆ ಹುಡುಗಿದಾಳ? ಲೇ, ನೀ ನನ್ಗೆ 100ನೇ ಅವಳ 200ನೇ ಅವಳ ಲೆಕ್ಕಕ್ಕೆ ಇಲ್ಲ. ಬೇರೆ ಯಾರೋ ಇದ್ದಾಳ ಅಂತ ಕೇಳ್ತೀಯಾ? ಹೋಗೆ ಲೇ. ಮೋಸ, ನೀನ್ ನನ್ಗೆ ಮೋಸ ಮಾಡ್ತೀಯಾ? ಮುಚ್ಚೆ ಬಾಯ್. ಮೋಸ ಅಂತೆ ಮೋಸ. ನನ್ನ ಹತ್ರ ಹಣ ಇದ್ದಾಗ ಅಂಟ್ಕೊಂಡ್ ಬರ್ತೀರಾ? ಪಬ್ಬು ಮೋಜು ಮಸ್ತಿ ಅಂತ ಎಂಜಾಯ್ ಮಾಡ್ತೀರಾ? ನಾನ್ ನಿಮಗೆ ಖುಷಿ ಕೊಡ್ತೀನಿ, ನೀವು ನನಗೆ ಖುಷಿ ಕೊಡ್ತೀರಾ? ಅದು ಅಲ್ಲಿಗೆ ಇರಬೇಕು. ಅದು ಬಿಟ್ಟು ಕತ್ತಿಗೆ ತಾಳಿ ಕಟ್ಟು ಅದು ಇದು ಅಂತ ಬಂದ್ಯೋ ಚೆನ್ನಾಗಿರಲ್ಲ ನೋಡು. ನಾನ್ ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ದೆ, ಆದ್ರೆ ನೀನ್ ಈ ರೀತಿ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಐ ಹೇಟ್ ಯು. ನನ್ನನ್ನೇ ಹೇಟ್ ಮಾಡ್ತೀಯ? ಬಿಡು ನನ್ನ. ನಿಂತ್ಕೊಳೆ. ನಾನಾಗ್ ತಳ್ಳಿದ್ಮೇಲೆ ನೀನ್ ಹೋಗ್ಬೇಕು. ಅಹಲ್ಯ ತರ ನೀನಾಗೆ ಬೆನ್ ತೋರಿಸಿ ಹೋಗುವಾಗಿಲ್ಲ. ಬಿಡು ನನ್ನ. ಬಿಡಲ್ಲ ಕಣೆ. ನನಗ್ ಬೆನ್ ತೋರ್ಸೋದವ್ರನ್ನ ನಾನು ಯಾವತ್ತೂ ಬಿಡಲ್ಲ. ಯಾರೋ ನೀವು? ಇಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಸರ್. ನಾನು ಯಾರು ಅಂತ ಗೊತ್ತಾ? ನೋ, ಹಾಗೆಲ್ಲ ಏನು ಮಾಡಬೇಡಿ. ನಾನು ಈಗಲೇ ಬರ್ತೀನಿ. ಪ್ಲೀಸ್, ಪೊಲೀಸು ಕೇಸು ಅಂತೆಲ್ಲ ಬೇಡ. ನಿಮ್ದೆಲ್ಲ ಏನಿದೆಯೋ ಅದನ್ನ ನಾನು ಸೆಟಲ್ ಮಾಡ್ತೀನಿ. ನಾನು ಈಗಲೇ ಬರ್ತೀನಿ.
ಐ ಹೇಟ್ ಯು ಅಂತ ಹೇಳ್ದೆ ಅಲ್ವಾ ನೀನು? ನನ್ನ ಬಿಟ್ಟು ಹೋದೆ ಅಲ್ಲ ನೀನು? ಏ ಅಲ್ಯಾ, ನಾನು ನಿನ್ನ ಬಿಡಲ್ಲ ಕಣೆ ನಿನ್ನ. ನನ್ನ ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊತಿದ್ಯಾ? ಏಯ್, ಎಂಗೇಜ್ಮೆಂಟ್ ಮಾಡ್ಕೊತಿದ್ಯಾ ನೀನು? ನೀನು ನನ್ನವಳು. ಮದುವೆ ಮನೆಗೆ ಬಂದು ನಿನ್ನೆ ತಕೊಂಡು ಬರ್ತೀನಿ. ನೀನು ನನಗೆ ಮಾಡಿದ ಅವಮಾನಕ್ಕೆ ನೀನು ನನ್ನ ಕಾಲ್ ಕೆಳಗೆ ಆಲ್ಯಾ, ಹೇಯ್ ಆಲ್ಯಾ, 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 ಹೇಯ್ ಆಲ್ಯಾ, ಆಲ್ಯಾ.